ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಶ್ರಾವಣ ಮಾಸದ ಪ್ರಯುಕ್ತವಾಗಿ ನಡೆಯುತ್ತಿರುವಂತಹ ಶಿವಶರಣೆ ದಾನಮ್ಮ ದೇವಿಯವರ ಪೂಜೆ ಮತ್ತು ಪ್ರವಚನ ಕಾರ್ಯಕ್ರಮ ಪ್ರತಿ ವರ್ಷದಂತೆ 10ನೇ ಬಾರಿಗೆ ಬಸವ ಸೇವಾ ಸಂಸ್ಥೆ ಬಸವಾಶ್ರಮದಲ್ಲಿ ನಡೀತಾ ಇದೆ. ಅದರ 2ನೇ ದಿನದ ಕಾರ್ಯಕ್ರಮ ಇಂದಾಗಿತ್ತು. ಶಿವಶರಣೆ ದಾನಮ್ಮ ದೇವಿಯವರ ಪೂಜೆ ಮತ್ತು ಪ್ರವಚನ ಕಾರ್ಯಕ್ರಮವು ಪೂಜ್ಯ ಶ್ರೀ ಮಾತೆ ಶರಣಾಂಬಿಕಾ ತಾಯಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂಜಾ ಕೈಂಕರ್ಯವನ್ನು ಶ್ರೀಯುತರಾದಂತಹ ಶರಣ ಬಸವಣ್ಣಯ್ಯ ಮಠಸರವರು ನೆರವೇರಿಸಿಕೊಡ್ತಾ ಇದ್ದಾರೆ. ಇಂದಿನ ದಿನದ ಪೂಜೆ ಮತ್ತು ಪ್ರವಚನವನ್ನು ಸಂಪೂರ್ಣವಾಗಿ ವಿಸ್ತಾರವಾಗಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಾಗೂ ಇವತ್ತು ನಾಗರ ಪಂಚಮಿಯ ಹಬ್ಬ ಕೂಡ ಇತ್ತು. ನಾಗರ ಪಂಚಮಿಯ ದಿನ ನಾಗಪ್ಪನಿಗೆ ಹಾಲನ್ನು ಎರೆಯುವಂತಹ ಒಂದು ಕಾರ್ಯಕ್ರಮ ಇರುತ್ತೆ. ಹಾಗೆ ವಿಧ ವಿಧ ರೀತಿಯಾದಂತಹ ಉಂಡೆಗಳನ್ನು ತಯಾರಿಸಿ ಇದನ್ನು ತವರು ಮನೆಯ ಹಬ್ಬ ಅಂತ ಹೇಳ್ಬೋದು, ಹೆಣ್ಮಕ್ಕಳ ಹಬ್ಬ ಅಂತ. ಗಂಡನ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನು ತವ್ರ ಮನೆಗೆ ಕರೆದು ಅವರಿಗೆ ಉಂಡೆಯನ್ನು ಕೊಟ್ಟು ಕಳಿಸೋದು, ಉಡಿಯನ್ನು ತುಂಬುವಂತಹ ಒಂದು ಶಾಸ್ತ್ರ ಮಲೆನಾಡಿನ ಈ ಭಾಗದಲ್ಲಿ ಮತ್ತು ಸುತ್ತಮುತ್ತ ಜಿಲ್ಲೆಗಳಲ್ಲಿ ನೆರವೇರ್ತಾ ಬರುತ್ತೆ. ಬಹಳ ಪ್ರಸಿದ್ಧಿ ಪಡೆದಂತಹ ಹಬ್ಬ ಇದು. ಅದನ್ನು ಆಶ್ರಮದಲ್ಲಿ ಪ್ರತಿ ವರ್ಷವೂ ಬಸವ ಪಂಚಮಿ ಅಂತ ಆಚರಿಸ್ತೇವೆ. ಬಸವಣ್ಣನವರು ಐಕ್ಯ ಆದಂತಹ ದಿನ ಅಂತ ಕೂಡ ಹೇಳಲಾಗುತ್ತೆ ಇವತ್ತು. ಅದರ ಪ್ರಯುಕ್ತವಾಗಿ ಮಕ್ಕಳನ್ನು ಕರೆದು ಅವರಿಗೆ ಹಾಲನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಇತ್ತು. ಬಹಳ ಚೆನ್ನಾಗಿತ್ತು. ಪೂಜೆ ಮತ್ತು ಪ್ರವಚನದ ನಂತರ ಆ ಒಂದು ಕಾರ್ಯಕ್ರಮದ ಚಿಕ್ಕ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಬಸವ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಹಾಗೂ ಶ್ರಾವಣದಲ್ಲಿ ಒಳ್ಳೆಯ ಚಿಂತನೆಗಳನ್ನು ಪ್ರವಚನಗಳನ್ನು ಶ್ರವಣ ಮಾಡಿ ಅಂತ ಹೇಳ್ತಾ ಬನ್ನಿ 2ನೇ ದಿನದ ಕಾರ್ಯಕ್ರಮ ಹೇಗಾಯಿತು ಎಂದು ನೋಡ್ಕೊಂಡು ಬರೋಣ. ಪಾವನ ಚರಿತೆಯೋ ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆಯೋ ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ಉಮರಾಣಿಯ ಸದ್ಗ್ರಾಮದಲ್ಲಿ ಜನಿಸಿದ ಮಹಾಮಾತೆ ಅನಂತರಾಯ ಶಿರಸಮ್ಮಳಿಗೆ ಮಗಳಾಗಿ ಬಂದಾತೆ. ಉಮರಾಣಿಯ ಸದ್ಗ್ರಾಮದಲ್ಲಿ ಜನಿಸಿದ ಮಹಾಮಾತೆ ಅನಂತರಾಯ ಶಿರಸಮ್ಮಳಿಗೆ ಮಗಳಾಗಿ ಬಂದಾತೆ. ಪಾರ್ವತಿಯ ಅವತಾರ ತಾಯೇ ನೀನಮ್ಮ, ಪಾರ್ವತಿಯ ಅವತಾರ ತಾಯೇ ನೀನಮ್ಮ. ನಿಮ್ಮನ್ನು ನಂಬಿದ ಭಕ್ತರ ಬಾಳು ಸುಂದರ ನೋಡಮ್ಮ. ನಿಮ್ಮನ್ನು ನಂಬಿದ ಭಕ್ತರ ಬಾಳು ಸುಂದರ ನೋಡಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಚನ್ನ ಬಸವಣ್ಣನವರಿಂದ ದೀಕ್ಷೆ ಪಡೆದೆಯಮ್ಮ. ತ್ರಿಕಾಲಲಿಂಗ ಪೂಜೆಯನ್ನು ಮರೆಯದೆ ಮಾಡ್ಯಮ್ಮ. ಚನ್ನ ಬಸವಣ್ಣನವರಿಂದ ದೀಕ್ಷೆ ಪಡೆದೆಯಮ್ಮ. ತ್ರಿಕಾಲಲಿಂಗ ಪೂಜೆಯನ್ನು ಮರೆಯದೆ ಮಾಡ್ಯಮ್ಮ. ತೊಟ್ಟಿಲಲೆ ಇಟ್ಟ ಹೆಸರು ಲಿಂಗಮ್ಮ ನೋಡಮ್ಮ. ತೊಟ್ಟಿಲಲೆ ಇಟ್ಟ ಹೆಸರು ಲಿಂಗಮ್ಮ ನೋಡಮ್ಮ. ದಾನ ಮಾಡಿ ಮಾಡಿ ಲಿಂಗಮ್ಮ ಹೋಗಿ ದಾನಮ್ಮ ಆದಮ್ಮ. ದಾನ ಮಾಡಿ ಮಾಡಿ ಲಿಂಗಮ್ಮ ಹೋಗಿ ದಾನಮ್ಮ ಆದಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಸಂಗಮನಾಥರೊಡನೆ ತಮ್ಮ ಮದುವೆಯಾಯಿತಮ್ಮ.
555 ಮದುವೆ ಅಂತೆ ಮಾಡ್ದೆಯಮ್ಮ. ಸಂಗಮನಾಥರೊಡನೆ ತಮ್ಮ ಮದುವೆ ಆಯಿತಮ್ಮ. 555 ಮದುವೆ ಅಂತೆ ಮಾಡ್ದೆಯಮ್ಮ. ಕುಲಜಾತಿಗಳ ಪಂಗಡವೆಣಸದೆ ಸಕಲರ ಪೊರೆದಮ್ಮ. ಕುಲಜಾತಿಗಳ ಪಂಗಡವೆಣಸದೆ ಸಕಲರ ಪೊರೆದಮ್ಮ. ಗತಿಮತಿ ಗಾಣದ ಪತಿತರನೆಲ್ಲ ಪಾವನಗೈದಮ್ಮ. ಗತಿಮತಿ ಗಾಣದ ಪತಿತರನೆಲ್ಲ ಪಾವನಗೈದಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ಕುರುಡ ಕುಂಟರ ಕುಷ್ಠ ರೋಗಿಗಳ ಕಷ್ಟ ಕಳೆದೆಯಮ್ಮ. ರೋಗದಿಂದ ಬಳಲುವ ಭಕ್ತರ ರೋಗ ಕಳೆದೆಮ್ಮ. ಕುರುಡ ಕುಂಟರ ಕುಷ್ಠ ರೋಗಿಗಳ ಕಷ್ಟ ಕಳೆದೆಯಮ್ಮ. ರೋಗದಿಂದ ಬಳಲುವ ಭಕ್ತರ ರೋಗ ಕಳೆದೆಮ್ಮ. ಬಂಜಾರ ಬಾಳನ್ನು ಬಂಗಾರ ಮಾಡಿದ ತಾಯೇ ನೀನಮ್ಮ. ಬಂಜಾರ ಬಾಳನ್ನು ಬಂಗಾರ ಮಾಡಿದ ತಾಯೇ ನೀನಮ್ಮ. ನಿಮ್ಮನ್ನು ನಂಬಿದ ಭಕ್ತರ ಬಾಳು ಸುಂದರ ನೋಡಮ್ಮ. ಬೇಡಿದ ಭಕ್ತರಿಗೆಲ್ಲ ಕೊಡುವ ಕಾಮಧೇನು ಅಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಗರ್ವದಿಂದ ಮೆರೆಯುವ ರಾಜನು ಕಣ್ಣು ತೆರೆಸಿದೆಯಮ್ಮ. ಚಿಂತೆಯನ್ನು ದೂರ ಮಾಡುವ ತಾಯೇ ನೀನಮ್ಮ. ಗರ್ವದಿಂದ ಮೆರೆಯುವ ರಾಜನು ಕಣ್ಣು ತೆರೆಸಿದೆಯಮ್ಮ. ಚಿಂತೆಯನ್ನು ದೂರ ಮಾಡುವ ತಾಯೇ ನೀನಮ್ಮ. ಸತ್ತ ಮಗುವಿಗೆ ಪ್ರಾಣವಿತ್ತೆ ತಾಯೇ ನೀನಮ್ಮ. ಸತ್ತ ಮಗುವಿಗೆ ಪ್ರಾಣವಿತ್ತೆ ತಾಯೇ ನೀನಮ್ಮ. ಎಲ್ಲ ಭಕ್ತರಿಗೆ ಭಾಗ್ಯವನ್ನು ಕರುಣಿಸುದಾನಮ್ಮ. ಎಲ್ಲ ಭಕ್ತರಿಗೆ ಭಾಗ್ಯವನ್ನು ಕರುಣಿಸುದಾನಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ಕಲ್ಲಿನ ಬಸವಂಗೆ ಕಬ್ಬು ತಿನಿಸಿದೆಯಮ್ಮ. ಉಡುತಡಿಯ ಅಕ್ಕ ಮಾದೇವಿಗೆ ದರ್ಶನವಿದ್ದಮ್ಮ. ಕಲ್ಲಿನ ಬಸವಂಗೆ ಕಬ್ಬು ತಿನಿಸಿದೆಯಮ್ಮ. ಉಡುತಡಿಯ ಅಕ್ಕ ಮಾದೇವಿಗೆ ದರ್ಶನವಿದ್ದಮ್ಮ. ಬಸವಣ್ಣನವರಿಂದ ದಾನಮ್ಮ ಎಂದು ಹೆಸರು ಬಂದಿತಮ್ಮ. ಬಸವಣ್ಣನವರಿಂದ ದಾನಮ್ಮ ಎಂದು ಹೆಸರು ಬಂದಿತಮ್ಮ. ಶರಣು ಶರಣು ಶ್ರೀ ಚರಣಕ್ಕೆ ಮಾಡುವೆ ದಾನಮ್ಮ. ಶರಣು ಶರಣು ಶ್ರೀ ಚರಣಕ್ಕೆ ನಮಿಸುವೆ ದಾನಮ್ಮ. ಗುಡ್ಡಾಪುರದ ದಾನಮ್ಮ ತಾಯಿಯ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಹಲವು ಜನ್ಮಗಳ ಪಾಪವ ಕಳೆದು ಮುಕ್ತಿಯ ಕೊಡುತ್ತಿರುವುದು. ಸಾಂಬ ಜೈರ್ಮ ಪರಾಪದೇ ಶಿವರ ಹರ ಮಹಾದೇವ. ದಾನದಾಸೋಯಿ ಗುಡ್ಡಾಪುರದ ದಾನಮ್ಮ ತಾಯಿ ಮಾತಾ ಕಿ. ಬಸವೇಶ್ವರ ಮಹಾರಾಜ್ ಕಿ. ಸಾಂಬ ಜೈರ್ಮ ಪರಾಪದೇ ಶಿವರ ಹರ ಮಹಾದೇವ. ಇವತ್ತಿನ ದಿವಸ ಎರಡನೇ ದಿನ ದಾನದಾಸೋಹಿ
ಗುಡ್ಡಾಪುರದ ದಾನಮ್ಮ ತಾಯಿಯ ಒಂದು ಪೂಜಾ ಮುಕ್ತಾಯವಾಗಿದೆ. ಈಗ ಪ್ರವಚನ ಸ್ವಲ್ಪದರಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದೆ ಇಲ್ಲಿ ಸಭಾ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ನಿನ್ನಿನ ದಿವಸ ಭಕ್ತಿವಂತರಾದ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಹಾಲಪ್ಪನವರು ಕೂಡ ಬಂದಿದ್ದಾರೆ. ಯಾಕಪ್ಪ ಅಂತಂದ್ರೆ ಇವೆಲ್ಲ ನಮಗೆ ಬೇಕ್ರಿ. ನಿನ್ನಿನ ದಿವಸ ನಾ ಹೇಳಿದೆ ಶ್ರಾವಣ ಮಾಸ ಅಂತಂದ್ರೆ ಏನು, ಭಾದ್ರಪದ ಮಾಸದಲ್ಲಿ ಏನು ಮಾಡಬೇಕು, ಆಶ್ವೀಜ್ ಮಾಸದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಿನ್ನೆ ದಿವಸ ನಾವೆಲ್ಲ ಹೇಳಿದೆವು. ಇವತ್ತು ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ದೂರವಾಣಿಗೆ ತಂತಿಲ್ಲ, ಒಲೆಗೆ ಬೆಂಕಿಲ್ಲ, ಟೈರ್ಗಳಿಗೆ ಟ್ಯೂಬ್ ಇಲ್ಲ, ಬಟ್ಟೆಗಳಿಗೆ ತೋಳಿಲ್ಲ, ಯುವಕರಿಗೆ ಉದ್ಯೋಗವಿಲ್ಲ, ಸಂಬಂಧಗಳಿಗೆ ಅರ್ಥಿಲ್ಲ, ಮಕ್ಕಳಿಗೆ ಸೌಜನ್ಯ ಇಲ್ಲ, ರೂಪಾಯಿಗೆ ಬೆಲೆ ಇಲ್ಲ, ಮನುಷ್ಯನ ಆಸೆಗೆ ಕೊನೆ ಇಲ್ಲ. ನಮ್ಮ ಶಿಕಾರಿಪುರದಲ್ಲಿ ಎಷ್ಟು ಮಂದಿ ಅದರ ಜನ ಶ್ರಾವಣ ಮಾಸ ಕುರ್ಚೆಗಳು ಎಲ್ಲ ಮಾತಾಜಿಯವರು ಅವ್ರು ಕೇಳಲಿ, ಎಲ್ಲರೂ ಕೂಡ ಧರ್ಮದಿಂದ ನಡೆಯಲಿ ಅಂತ ತಿಳ್ಕೊಂಡು ಕಷ್ಟಪಟ್ಟು ಹಗಲು ರಾತ್ರಿ ಇಷ್ಟು ವ್ಯವಸ್ಥೆಯನ್ನು ಮಾಡ್ತಾರ. ಮತ್ತು ಪ್ರಸಾದದ ವ್ಯವಸ್ಥೆನೂ ಇದೆ. ಮನೆಗೆ ಹೋಗಿ ಸುಮ್ಮನೆ ಆರಾಮ್ ಮಕ್ಕಂಡ್ರೆ ಸಾಕ್ರೆ, ನಾವ್ಯಾಕೆ ನೋಡ್ರಿ ಈ ಆರಾಮ್ ಧಾರಾವಾಹಿ ನೋಡ್ಕೊಂತ ಉಂಡಿ ತಿನ್ಕಂತ ಕುಂದಿರ್ತವೆ ಅಂತಾರೆ. ಇಷ್ಟು ಕಷ್ಟಪಟ್ಟು ತಾವು ಒಬ್ಬರೇ, ಈಗ ಅಪ್ಪಾಜಿಗೂ ಕೂಡ ಸ್ವಲ್ಪ ಕಾಲ ಇದಾಗಿದ್ದು ಒಬ್ಬರೇ ನಿಂತ್ಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಸಹಕಾರ ಪಡಬೇಕು ಅಂತ ತಿಳ್ಕೊಂಡು ಯಾರು ಕೂಡ ಮುಂದೆ ಬಂದು ಏನು ಮಾಡೋದು ಬೇಡ, ಪ್ರವಚನ ಕೇಳಿ ಪ್ರಸಾದ ತಗೊಂಡು ಹೋದ್ರೆ ಸಾಕು. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ಮೊಣಕಾಸೆ ಮಾಡುವಂತೆ, ಶೂಲವ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು ಅಂತ. ಒಂದು ಹಾವೇನ್ ಮಾಡೈತಿ, ಕಪ್ಪೆ ಹಿಡ್ದೈತಿ, ಪೂರ್ತಿ ನುಂಗಿಲ್ಲ, ಅರ್ಧ ನುಂಗೈತಿ, ಅರ್ಧ ಬಿಟ್ಟೈತಿ. 1 ತಾಸಾದರೂ ಕೂಡ ನುಂಗಲಿಲ್ಲ, 2 ತಾಸಾದರೂ ಕೂಡ ನುಂಗಲಿಲ್ಲ, 3 ತಾಸಾದರೂ ಕೂಡ ನುಂಗಲಿಲ್ಲ. ಆಗ ಏನು ಮಾಡ್ತಂತ, ಆ ಕಪ್ಪಿಗೆ ಹೊಟ್ಟೆ ಎಸಿತಂತ. ಹೊಟ್ಟೆ ಹಸ್ತು ಏನು ಮಾಡ್ತೋ, ಮುಂದೆ ಒಂದು ನೊಣ ಹಾರ್ತಂತ. ಆ ನೊಣ ತಿನ್ನಾಕ ಆ ಕಪ್ಪಿ ಆಸೆ ಮಾಡ್ತಂತ. ಆದ್ರೆ ನಾನು ಎಲ್ಲಿ ಅದನ್ನೆನ್ನದ ಮರೆತು ಬಿಟ್ಟಿದ್ದೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತೆಳಿರು ಮೈಯಿತ್ತು, ಗುಬ್ಬಿ ಹರವರ ಮನೆ ತನ್ನ ಮನೆ ಎಂಬಂತೆ. ಆ ಕುರಿ ಏನು ಮಾಡಿರ್ತಾರ, ಕಡಿಯಾಗಿ ತಂದಿರ್ತಾರೆ. ಆ ಕುರಿ ಏನು ಮಾಡ್ತತ್ರಿ, ತೋರಣಕ್ಕೆ ಕಟ್ಟಿರ್ತಕ್ಕಂಥ ತಳಿರನ್ನು ತಿನ್ನಾಕ ಆಸೆ ಮಾಡ್ತೈತಿ. ಆದ್ರೆ ನನಗೆ ಇನ್ನೊಂದು 2 ಗಂಟೆಗೆ ನನಗೆ ಕಡಿತಾರ ಅನ್ನೋದು ಆ ಕುರಿಗೆ ಗೊತ್ತಾಗಲ್ಲ. ನಮಗೇನಾಗೈತಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದುಕೊಂಡು ಒಂದು ಸರಪಳಿ ಕಟ್ಟಿಬಿಟ್ಟೈತ್ರಿ ನಮಗೆ. ಎಂಥ ಸರಪಳಿ, ಪೂರ್ತಿ ತಿಳ್ಕೊಂಡು ಹೋಗ್ರಿ, ಅರ್ಧಂಬರ್ಧ ತಿಳ್ಕೊಂಡು ಹೋಗ್ಬೇಡ್ರಿ. ಒಬ್ಬ ಒಂದನ್ನಂತ ಬಸವನಂದರೆ ಪಾಪ, ಬಸವನಂದರೆ ಪಾಪ, ಬಸವನಂದರೆ ಪಾಪ, ಬರೇ ಬಸವನಂದರೆ ಪಾಪ, ಬಸವನಂದರೆ ಪಾಪ, ಬಸವನಂದರೆ ಪಾಪ. ಅದ್ರ ಮುಂದೆ ಏನೈತ್ರಿ, ಬಸವನಂದರೆ ಪಾಪ ದಶಗೆಟ್ಟು ಓಡುವುದು, ಅದನ್ನು ಬಿಟ್ಟಿದ್ದವ. ಬರೇ ಬಸವನಂದರೆ ಪಾಪ, ಬಸವನಂದರೆ ಪಾಪ, ಬಸವನಂದರೆ ಪಾಪ. ಬಸವನಂದರೆ ಪಾಪ ದಶಗೆಟ್ಟು ಓಡುವುದು. ಒಂದ್ಸಲ ಹೆಂಗಾಗಿತ್ತು, ಅರ್ಧಂಬರ್ಧ ಪಂಡಿತ್ ಮಗ
ಹೆಂಡತಿ ತವ್ರ ಮನೆಗೆ ಹೋಗಿದ್ದು. ಆ 3-4 ತಿಂಗಳಾತು. ಅಡಗಿಯ ಮನೆಯಾಗ ಮಡದಿಯ ಸುಳವಿಲ್ಲ, ಅಡಗಿ ಬಾಯಿಗೆ ರುಚಿ ಇಲ್ಲ ಹಡದೆವ್ವ, ಮಡದಿ ತವರಿಗೆ ಹೋಗ್ಯಾಳ. ಏ ಬೇಡಪ್ಪ, ನೀನಷ್ಟು ಜಾಣಲ್ಲ, ನಾನು ಕರ್ಕೊಂಬರ್ತೇನೆ ಸುಮ್ಮನಿರೋದು. ಇಲ್ಲವೇ ನಾನು ಕರ್ಕೊಂಬರ್ತೇನೆ. ಬಂದಾಗ ಏನಾಗಿತ್ತು, ಅವತ್ತನ ಅವ್ರ ಮಾವಾರು ತೀರ್ಕೊಂಡ್ಬಿಟ್ಟಿದ್ರಿ ಪಾಪ. ತೀರ್ಕೊಂಡಿದ್ರು. ಹೆಂಡತಿ ಹೋಗೋಣ ಅಂತ ಒತ್ತಾಯ ಮಾಡಿದೆ. ಅವ್ರ ಮನೆಯವ್ರಿಗೆ ಶಿಫ್ಟ್ ಬಂದ್ಬಿಡ್ತು. ಒಂದ್ಸಲ ಕಪಾಳ ಕೊಡಿದ್ರು, ಮನೆಗೆ ಬಂದು, ಯಾಕತ್ತಮ್ಮ ಯಾಕೆ ಕರ್ಕೊಂಬರಲಿಲ್ಲ? ಮತ್ತು ಹಿಂಗೆ ಮಾವಾರು ತೀರ್ಕೊಂಡಿದ್ರು. ಎಲ್ಲ ಹುಚ್ಚ, ಸುದ್ದಿಯನ್ನು ಕಳ್ಸೋದಕ್ಕಿಂತ ಮೊದಲ ನೀವು ಹೋಗಿದಿ, ಒಂದು ಹಿಡಿ ಮಣ್ಣು ಹಾಕಿ ಬರಬೇಕಾಗಿತ್ತಪ್ಪ ಅಂತ ಅವ್ರ ತಾಯಿ ಅಂದ್ರು. ಅಮ್ಮ ನಾ ಇನ್ನೊಮ್ಮಿಂದ ಹಂಗ ಮಾಡ್ತಾನೆ ಅಂತ. ಈ ಸತ್ತ ಮ್ಯಾಲ ವರ್ಷ ತುಂಬದ್ರೊಳಗೆ ಒಂದು ಶುಭ ಕಾರ್ಯ ಅಂತ ಮಾಡ್ತಾರೆ, ಮದುವೆ ಮಾಡ್ತಾರೆ. ಅವ್ರ ಅಳಿಯನ್ ಮತ್ತೆ ಕರ್ಯಾಕೆ ಬಂದ, ಮತ್ತು ಅವ್ರ ಅಳಿಯನ್ ಮದುವೆ ನಡೆದತ್ರಿ. ಎಲ್ಲರೂ ಅಕ್ಷಿತಗಾಳು ಹಾಕಾಕತ್ಯಾರ. ಇವ ಏನು ಮಾಡ್ದ, ಒಂದು ಹಿಡಿ ಮಣ್ಣು ಉಜ್ಜಿಬಿಟ್ಟು. ಒಂದ್ಸಲ ಕಪಾಳ ಕೊಡಿದ್ರು, ಮತ್ತು ಮನೆಗೆ ಬಂದು, ಯಾಕತ್ತಮ್ಮ ಯಾಕೆ ಕರ್ಕೊಂಬರ್ಲಿಲ್ಲ? ಮತ್ತು ಹಿಂಗೆ ಅಳಿಯನ್ ಮದುವೆ ನಡೆದಿತ್ತು, ಮತ್ತು ನೀ ಏನು ಮಾಡಿದೆ? ನಾನು ಮಣ್ಣು ಹಾಕಿದೆ. ಹುಚ್ಚ, ಮಣ್ಣು ಹಾಕಬಾರ್ದಾಗಿತ್ತಪ್ಪ, ಅಕ್ಷತೆಗಳು ಹಾಕಬೇಕಾಗಿತ್ತು. ಅಮ್ಮ ನಾ ಇನ್ನೊಮ್ಮಿಂದ ಹಂಗ ಮಾಡ್ತಾನೆ ಅಂತ. ಆಮೇಲೆ ಏನಾಗಿತ್ತು, ಅವ್ರ ಮನ್ಯಾಗ ಹಿತ್ತಲದಾಗ ಬಣಿವಿಗೆ ಬೆಂಕಿ ಎತ್ಬಿಟ್ಟು. ಕರ್ಯಾಕೆ ಬಂದಾಗ ಮಣಿವಿಗೆ ಬೆಂಕಿ ಎತ್ತಿತ್ತು. ಎಲ್ಲರೂ ನೀರು ಮಣ್ಣು ಉಗ್ತಾರ. ಇವ್ ಹಿಂಗೆ ಅಕ್ಕಿಕಾಳು ಹಾಕಾಕತ್ಬಿಟ್ಟು, ಅಕ್ಕಿಕಾಳು ಮತ್ತೊಂದು ಸಲ ಬಡಿದ್ರು, ಮನೆಗೆ ಬಂದ. ಇರಲಿ, ಇದನ್ನ ಯಾಕೆ ಹೇಳಿದ್ನಪ್ಪ ಅಂದ್ರೆ, ಎಂಥ ಸರಪಳಿ ಕಟ್ಬಿಟ್ಟೈತಿ ನಿಮಗೆ ಅಂದ್ರೆ, ಚಿಕ್ಕ ಮಕ್ಕಳಿಂದ ಹಿಡಿದುಕೊಂಡು ವಯೋವೃದ್ಧರವರೆಗೂ ಈ ಆಶಾ 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 ಅಂತಕ್ಕಂಥ ಸರಪಳಿ ಕಟ್ಬಿಟ್ಟೈತಿ. ಅದಕ್ಕಂದ್ರು ಆಶೆಯೇ ದುಃಖಕ್ಕೆ ಮೂಲ. ನೋಡು, ಆಶಾಶ ಪರಮಂ ದುಃಖಂ, ನಿರಾಶಾ ಪರಮಂ ಸುಖಂ. ನೋಡ್ರಿ, ಆಶೆಯೇ ದುಃಖಕ್ಕೆ ಮೂಲ. ಏನು ಹೇಳ್ತೀರಿ ಸ್ವಾಮ್ಯಾರ, ನೀವು ಇಷ್ಟೆಲ್ಲ ಹೇಳ್ತೀರ, ಮತ್ತು ನಿಮಗೂ ಆಸೆ ಬಿಟ್ಟತ್ತನ್ರಿ ಅನ್ಬೋದು. ಮಾತಾಜಿಯರಿಗೆ ಆಸೆ ಬಿಟ್ಟಿಲ್ಲ, ನನಗೂ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ಆದ್ರೆ ದೊಡ್ಡವರ ಆಸೆ ಏನಪ್ಪ ಅಂದ್ರೆ ಸದಾಸೆ. ನಮ್ಮ ಆಸೆ ಯಾವುದು? ದುರಾಸೆ. ಯಾಕಂದ್ರೆ ನೀವೆಲ್ಲರೂ ಜ್ಞಾನಿಗಳಿದ್ದೀರಿ. ಇದೇನಪ್ಪ ಅಂದ್ರೆ ನಾನೇನು ದೊಡ್ಡ ಪಂಡಿತ ಅಲ್ಲ, ನನಗೂ ಏನು ಗೊತ್ತಿಲ್ಲರಿ. ಯಾರ ಒಬ್ಬರು ಜೋಕುಮಾರನಪ್ಪ ಯಾರು ಅಂದ್ರೆ ನನಗೆ ಗೊತ್ತಿಲ್ಲ. ಜೋಕುಮಾರನಪ್ಪ 4 ಮಾರು ಅನ್ಬೇಕಾಗತ್ತೆ. ಅದಕ್ಕೆ ನಾವು ನೀವು ಕೂಡಿ ಒಂದು ಚಿಂತನೆ ಮಾಡೋದಷ್ಟೇ ಇಲ್ಲಿ. ಅದಕ್ಕಾಗಿ ಇಲ್ಲಿ ಏನಾಗೈತಿ, ಆಶಾಶ ಪರಮಂ ದುಃಖಂ, ನಿರಾಶಾ ಪರಮಂ ಸುಖಂ ಅಂತ ಹೇಳಿದ್ರು. ಮತ್ತೇನು ಹೇಳಿದ್ರು? ಆಶೆಗಾಗಿ ಸತ್ತವರು ಕೋಟೆ, ಆಮಿಷಕ್ಕಾಗಿ ಸತ್ತವರು ಕೋಟೆ, ಹೊನ್ನು ಹೆಣ್ಣು ಮಣ್ಣಿಗಾಗಿ ಸತ್ತವರು ಕೋಟೆ. ಗುಹೇಶ್ವರ ನಿನಗಾಗಿ ಸತ್ತವರನ್ನು ಆರನೂ ಕಾಣೆ. ನೋಡಿ, ಒಬ್ಬ ರಾಜ ಡಗರ ಹೊಡಿಸಿದ. ಯಾರು ಎಷ್ಟು ದೂರ ಓಡ್ತಾರ ಅಷ್ಟು ಭೂಮಿ ಕೊಡ್ತಾನೆ ಅಂತ. ಯಾರು ಎಷ್ಟು ದೂರ ಓಡ್ತಾರ ಅಷ್ಟು ಭೂಮಿ ಕೊಡ್ತಾನೆ. ಒಬ್ಬ ಏನು ಮಾಡಿದ, ಓಡಾಕತ್ತಿದ, 1 ಕಿಲೋಮೀಟರ್ ಓಡಿದ. ಓಹೋ, ಮುಂದೆ ಬರದ ತೆಂಗಿನ ತೋಟ. ಮತ್ತೊಂದು ಕಿಲೋಮೀಟರ್, 2 ಕಿಲೋಮೀಟರ್ ಓಡಿದ. ಓಹೋ, ಮುಂದೆ ಬರದ ಅಡಿಕೆ ತೋಟ. 3 ಕಿಲೋಮೀಟರ್ ಓಡಿದ. ಓಹೋ, ಮುಂದೆ ಬರದ ಸೊಂಟಿ ಹಾಕ್ಯಾರಲ್ಲೆಲ್ಲ, ಸೊಂಟಿ ಸೊರಗಿಸಿ ರೇಟ್ ಚೆನ್ನಾಗೈತಿ ಈಗ, ಓಡೋದಂತ ಮತ್ತು ಓಡಿದೆ. 4 ಕಿಲೋಮೀಟರ್ ಓಡಿದೆ, ಧಕ್ಕಂತ ಬಿದ್ದ, ಅಲ್ಲೇ ಸತ್ತೋಗಿ. 4 ಎಕರೆ ಭೂಮಿ ಕೊಡ್ಲಿಲ್ಲ ಅವಾಗ. 4 ಅಡಿ ಗುದ್ದು ತೆಗೆದು ಅಲ್ಲೇ ಹೋಗುದು. 6 ಮತ್ತು ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರ, ಆಶೆಯೇ ದುಃಖಕ್ಕೆ ಮೂಲ. ದೊಡ್ಡವರ ಆಸೆ ಏನಪ್ಪಾ ಅಂದ್ರ, ಮಹಾತ್ಮರ ಆಸೆ ಸದಾಸೆ. ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಬಸವಣ್ಣನವರು, ಅಕ್ಕ ಮಹಾದೇವಿ, ಶರಣಾಂಬಿಕಾ, ಇವೆಲ್ಲ ಎಂತ ದೊಡ್ಡ ಆಸೆ, ಸದಾಸೆ. ಏನಾಯ್ತು, ಹಾನಗಲ್ ಕುಮಾರಸ್ವಾಮಿಗಳು ನೋಡ್ರಿ,
ಅವ್ರು ಒಬ್ಬರು ಹುಟ್ಟದೇ ಇದ್ದಿದ್ರೆ ಇವತ್ತಿನ ಶಿವೋಗಿ ಮಂದಿರ ಹಾಕಿದ್ದಿಲ್ರಿ, ಬಾದಾಮಿ ಶಿವೋಗಿ ಮಂದಿರ ಹಾಕಿದ್ದಿಲ್ಲ, ಪಂಡಿತ್ ಪುಟ್ಟರಾಜ ಗವಾಯಿಗಳಾಗ್ತಿದ್ದಿಲ್ಲ, ಪಂಚಾಕ್ಷರಿ ಗವಾಯಿಗಳಾಗ್ತಾ ಇದ್ದಿಲ್ಲ, ಸಿಂದಗಿ ಹಾವೇರಿ ಮಠ ಸಿಂದಗಿ ಪಾಠಶಾಲೆ ಆಗ್ತಿದ್ದಿಲ್ಲ. ಕಣ್ಣಿಲ್ದವ್ರು ಇವತ್ತ ಏನು ಮಾಡ್ತಾ ಇದ್ರು? ಬಸ್ ಸ್ಟ್ಯಾಂಡ್ನಲ್ಲೋ ಸ್ಟೇಷನ್ನಲ್ಲೋ ಭಿಕ್ಷಾ ಬೇಡಬೇಕಾಗಿತ್ತು. ಬಹಳ ಕಷ್ಟ. ಹಾಗಲ್ ಕುಮಾರಸ್ವಾಮಿಗಳಿಗೆ ಉಣ್ಣಾಕ ಆಹಾರ ಇಲ್ಲ, ಮೈ ಮ್ಯಾಲ ಬಟ್ಟೆ ಇಲ್ಲ, ಬಹಳ ಕಷ್ಟ ಇತ್ತವ್ರಿಗೆ. ಉರಿ ಬಿಸಿಲು, ಬರಿಗಾಲು, ಹರಿದ ಮಾಸಿದ ಬಟ್ಟೆಯು, ಬರೇ ಹೊಟ್ಟೆಯು, ಹರನ ನೆನೆಯುತ್ತ ಹೊರಟನು ಈತನು ಬಡತನಕ್ಕೆ ಸಿಲುಕಿ. ಕರೆದು ವಿದ್ಯೆಯ ಕೊಡುವರಾರೈ, ಕರೆದು ಭೋಜನವ ಕೊಡುವರಾರೈ, ತರುಳ ಹಾದಯ್ಯನಿಗೆ ಆದ ದುಃಖವ ಹೇಗೆ ಬಣ್ಣಿಸಿದೆ ಅಂತ ಚನ್ನವೀರ ಕವಿಗಳು ಹೇಳ್ತಾರೆ. ಒಂದು ಪುರಾಣ ಬರ್ತೈತಿ. ಉರಿ ಬಿಸಿಲು, ಬರಿಗಾಲು, ಹರಿದ ಮಾಸಿದ ಬಟ್ಟೆಯು, ಬರೇ ಹೊಟ್ಟೆಯು, ಹರನ ನೆನೆಯುತ್ತ ಹೊರಟನೀತನು ಬಡತನಕ್ಕೆ ಸಿಲುಕಿ. ಕರೆದು ವಿದ್ಯೆಯ ಕೊಡುವರಾರೈ, ಕರೆದು ಭೋಜನವ ಕೊಡುವರಾರೈ, ತರುಳ ಹಾಲಯ್ಯನಿಗೆ ಆದ ದುಃಖವ ಹೇಗೆ ಬಣ್ಣಿಸಲಿ ಅಂತ ಕವಿಗಳು ಹೇಳ್ತಾರೆ. ಮೊದಲನೇ ಹೆಸರು ಹಾಲಯ್ಯ. ಅವ್ರು ಹೆಂಗಪ್ಪ ಅಂದ್ರೆ ಅವ್ರ ತಾಯಿ ನೀಲಮ್ಮ ಅಂತ. ಅವ್ರ ಊರು ಯಾವುದು ಅಂದ್ರೆ ಇಲ್ಲೇ ಲಿಂಗದಳ್ಳಿ, ರಾಣಿಬೆನ್ನೂರ ಹತ್ರ. ಆ ಊರಾಗ ಬಸವಣ್ಣನ ಜಾತ್ರೆ ನಡೆದಿತ್ತು. ಜಾತ್ರೆಯಾಗ ಎಲ್ಲ ತಾಯಂದ್ರು ತೇರು ನೋಡಕ್ಕೆ ಬಂದಾರ. ಆ ನೀಲಮ್ಮನ ಏನು ಮಾಡಿದ್ದು? ಸ್ನಾನ ಮಾಡಿಕೊಂಡು ಲಿಂಗ ಪೂಜಾ ಮಾಡಿಕೊಂಡು ವಿಭೂತಿ ಧರಿಸ್ಕೊಂಡು ಏನು ಮಾಡ್ತಾ ಇದ್ದಾಳ? ಆ ಲಿಂಗಮ್ಮ ತೇರು ನೋಡಕ್ಕೆ ಬಂದಾಳ. ತೇರು ನೋಡಕ್ಕೆ ಬಂದಾಗ ಏನಾಗಿದೆ? ಉತ್ತತ್ತಿ ಹಣ್ಣು ಬಾಳೆಹಣ್ಣು ತೂರ್ತಾರೆ ನೋಡಿ, ಎಲ್ಲ ಕಡೆ ತೂರ್ತಾರೆ. ಒಂದು ಉತ್ತತ್ತಿ ಹಣ್ಣು ಏನಾಯ್ತು? ಕಳಸಕ್ಕೆ ಹೋಗಿ ಕಳಸವನ್ನ ಬಡಿದು ನೀಲಮ್ಮನ ಉಡಿಯಾಗ ಬಂದು ಬಿದ್ದಿದೆ ನೋಡ್ರಿ ಆ ಉತ್ತತ್ತಿ ಹಣ್ಣು. ಕಳಸಕ್ಕೆ ಬಡಿದು ನೀಲಮ್ಮನ ಉಡಿಯಾಗ ಬಂದು ಬಿದ್ದಾಗ ನೀಲಮ್ಮ ಶಿವನ ಪ್ರಸಾದ ಪರಮಾತ್ಮ ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾಳ? ಆ ಉಡಿಯನ್ನ ಕಟ್ಟಿಕೊಂತ ಇದ್ದಾಳ. ತೃಣಮಪೇ ನಾಚಲತೆ, ಪರಮಾತ್ಮನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡುವ ಹಾಗಿಲ್ಲ. ಬಂದು ಸ್ನಾನ ಮಾಡಿದ್ದು ಮತ್ತೆ ಲಿಂಗ ಪೂಜಾ ಮಾಡಿಕೊಂಡು ಆ ಉತ್ತತ್ತಿ ಹಣ್ಣನ್ನ ಏನ್ ಮಾಡ್ತಾ ಇದ್ದಾಳ? ಆ ಪ್ರಸಾದವನ್ನ ಮಾಡಿದ್ಲು ನೀಲಮ್ಮ. ಪ್ರಸಾದವನ್ನ ಮಾಡಿದಾಗ ಮುಂದೆ ಯಾರು ಹುಡ್ತಾರೆ ಗೊತ್ತನ್ರಿ? ಹಾನಗಲ್ಲ ಕುಮಾರಸ್ವಾಮಿಗಳು ಹುಟ್ಟಿದ್ರು ನೋಡಿ. ಯಾರು ಹುಟ್ಟಿದ್ರು? ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಹುಟ್ಟಿದ್ರು. ಅದು ದೊಡ್ಡ ಒಂದು ಹೇಳ್ತೇನೆ ಸಮಯ ಇದ್ರೆ. ಅದಕ್ಕಾಗಿ ಇಲ್ಲಿ ಕೂಡ ಮಹಾತ್ಮರ ಆಸೆ ಏನಪ್ಪಾ ಅಂದ್ರೆ ಸದಾಸೆ. ಇಲ್ಲಿ ನಾವು ಕುಮಾರಸ್ವಾಮಿಗಳು ಹುಟ್ಟಿದ್ರೆ ಹೇಳಿದ್ನಲ್ಲ, ಇವತ್ತು ಕಣ್ಣಿದ್ದವರು ಎಷ್ಟೋ ಮಂದಿ ಬಸವರಾಜ ರಾಜಗುರು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ತಯಾರಾದರು. ವೆಂಕಟೇಶ್ ಕುಮಾರದಾಸ, ಹನುಮಂತಾಚಾರಿ ಅಂತ ಅವರು ಸಿನಿಮಾದಾಗೂ ಪಾಠ ಮಾಡ್ತಾರ ಮತ್ತು ವೈಲನ್ನು ಬಾರಿಸ್ತಾರ. ನೀವು ಗದಿಗೆ ಹೋಗಿ ನೋಡ್ರಿ, ನೀವು ಒಂದ್ಸಲ ವೀರೇಶ್ವರ ಪುಣ್ಯಾಶ್ರಮ ನೋಡ್ತಕ್ಕಂಥ ದೇವಸ್ಥಾನ. ಅಲ್ಲಿ ಮಕ್ಕಳು ಕಣ್ಣಿಲ್ದರು. ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರ? ಇಲ್ಲಿ ಮಾತಾಜಿಯವರು ಏನ್ ಮಾಡಿದ್ರಪ್ಪ? ಈ ಸಂಸ್ಕಾರ ಬರಲಿ ಅಂತ ತಿಳ್ಕೊಂಡು ಎಲ್ಲರಿಗೂ ಸಂಸ್ಕಾರ ಬರಲಿ. ಸಂಸ್ಕಾರ ಇಲ್ಲದೆ ಇದ್ರೆ ಏನಾಗತ್ತೆ ಅಂದ್ರೆ ಎಲ್ಲ ವ್ಯರ್ಥ. ಪ್ರತಿ ವರ್ಷನೂ ಕೂಡ ಎಲ್ಲರೂ ಕೂಡ ಸಂಸ್ಕಾರವಂತರಾಗಬೇಕು. ಇದು ಶಿವಶರಣರ ನಾಡು. ಯಾವ್ದಪ್ಪ ಅಂದ್ರ ಶಿಕಾರಿಪುರ. ಅವ್ರೇನ್ ಮಾಡಿದ್ರು? ಇಲ್ಲಿ ಗುಡ್ಡಾಪುರ ದಾನಮ್ಮನ ತಾಯಿನ ಪೂಜೆಯೊಂದಿಗೆ ಅನೇಕ ಶಿವಶರಣರ ವಚನಗಳನ್ನ, ಕಥೆಗಳನ್ನ, ಅವರ ಚರಿತ್ರೆಗಳನ್ನ ಎಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಪ್ರತಿ ವರ್ಷನೂ ಕೂಡ ಹಚ್ತಾ ಇದ್ದಾರೆ. ಏನಾಗಿದೆ ನಮ್ಮ ಪರಿಸ್ಥಿತಿ ಇವತ್ತ? ವಿದ್ಯಾ ಬಂತು, ವಿನಯ ಹೋಯಿತು. ವಿದ್ಯೆ ಬಂತು, ವಿನಯ ಹೋಯಿತು. ಬುದ್ಧಿ ಬಂತು, ಶ್ರದ್ಧೆ ಹೋಯಿತು. ಸಮೃದ್ಧಿ ಬಂತು, ಸಂಸ್ಕೃತಿ ಹೋಯಿತು. ವಿಜ್ಞಾನ ಬಂತು, ಸಮಾಧಾನ ಹೋಯಿತು. ಶರೀರ ಸ್ವಾಸ್ಥ್ಯ ಬಂತು, ಚಿತ್ತ ಸ್ವಾಸ್ಥ್ಯ ಹೋಯಿತು. ಬೋಧನೆ ಬಂತು,
ಸಾಧನೆ ಹೋಯಿತು, ಮಾತು ಬಂತು, ಕೃತಿ ಹೋಯಿತು, ಜಾತಿ ಬಂತು, ಪ್ರೀತಿ ಹೋಯಿತು, ಸ್ವಾತಂತ್ರ್ಯ ಬಂತು, ಸೌಜನ್ಯ ಹೋಯಿತು. ಸಿದ್ದಯ್ಯ ಪುರಾಣಕ್ಕೆ ಬಂದ ಸ್ವತಂತ್ರ ಧೀರ ಸಿದ್ದೇಶ್ವರ ಹೋದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ನಾನು ಒಂದೆರಡು ಕುಡಿಸೇನ್ರಿ ಮೊನ್ನೆ. ಈ ಮೊಬೈಲ್ ಬಂತು, ಪತ್ರ ಬರೆಯೋದು ಹೋಯ್ತು, ಟಿವಿ ಬಂತು, ರೇಡಿಯೋ ಹೋಯ್ತು, ಗ್ಯಾಸ್ ಬಂತು, ಒಲಿ ಹೋಯ್ತು. ಹಳ್ಳಿಯಾಗಿಲ್ಲಿ ಒಲಿ ಅದಾವ್ರಿ. ಆ ಗ್ಯಾಸ್ನಾಗ ಊಟ ಮಾಡಿ ನಮಗೆಲ್ಲ ಗ್ಯಾಸ್ ಆಗತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸಂಸ್ಕಾರವಂತರಾಗಲಿ. ಮಕ್ಕಳಿಗೆ ಕೇಳಿದ್ದನ್ನು ಕೊಡಿಸದಿದ್ದರೆ ಆಗ ಮಾತ್ರ ಅಳುತ್ತಾರೆ. ಆದರೆ ಸಂಸ್ಕಾರವನ್ನು ಕೊಡದಿದ್ದರೆ ಜೀವನ ಪೂರ್ತಿ ಅಳಬೇಕಾಗುತ್ತದೆ. ನೆನಪಿಟ್ಕೊಳ್ರಿ. ಈಗ ನೋಡ್ರಿ, ವಚನಶ್ರೀ ಅವರು ಗರ್ಭಿಣಿ ಆದರೂ ಕೂಡ ಇಲ್ಲಿ ಪುರಾಣ ಮುಗಿಯವರೆಗೂ ಕೂತ್ಕೊಂಡು ಕೇಳ್ತಾರೆ. ಕೇಳಬೇಕು. ಈ ಟೈಮ್ನ ವಿಷಯ ಈ ಸಂದರ್ಭದಲ್ಲಿ ಕೇಳೋದ್ರಿಂದ ಏನಾಗ್ತೈತಿ ಅಂದ್ರೆ ಮಕ್ಕಳು ಹೊಟ್ಟಾಗಿರ್ತಕ್ಕಂಥ ಗರ್ಭಕ್ಕೂ ಕೂಡ ಒಂದು ಸಂಸ್ಕಾರ ಬರ್ತಾ ಇದೆ, ಗರ್ಭ ಸಂಸ್ಕಾರ ಅಂತ. ಅದಕ್ಕಾಗಿ ಏನು ಮಾಡಬೇಕು, ಮಕ್ಕಳಿಗೆ ನಾವು ಕೇಳಿದ್ದನ್ನು ಕೊಡಿಸದಿದ್ದರೆ ಆಗ ಮಾತ್ರ ಅಳುತ್ತಾರೆ. ಆದರೆ ಸಂಸ್ಕಾರವನ್ನು ಕೊಡದಿದ್ದರೆ ಜೀವನ ಪೂರ್ತಿ ಅಳಬೇಕಾಗುತ್ತದೆ. ನೋಡಿ, ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡಿ. 18 ವರ್ಷ ಆಗೋವರೆಗೂ. ಯಾಕಪ್ಪ ಅಂತಂದ್ರೆ ಮಕ್ಕಳ ನಾಡಿಗಳು ಬಹಳ ಸಣ್ಣವಿರ್ತಾವೆ. ಅದನ್ನು ನೋಡಿ 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 ಏನಾಗುತ್ತೆ, ಬುದ್ಧಿ ಮಾಂದ್ಯ ಆಗುತ್ತೆ. 6 ತಾಸು ನೋಡಿದ್ರೆ ಕ್ಯಾನ್ಸರ್ ಕಾಯಿಲೆ ಬರ್ತದಂತೆ ಮೊಬೈಲ್ ನೋಡೋದ್ರಿಂದ. ಅದಕ್ಕಾಗಿ ಮಕ್ಕಳಿಗೆ ನಾವೇನು ಮಾಡೋದು, ಅವಾಗ ಊಟ ಮಾಡಿಸುವಾಗ ಏನು ಮಾಡ್ತಾರ್ರಿ ತಾಯಂದಿರು, ಅವಾಗ ಊಟ ಮಾಡಿಸ್ತಾ ಇದ್ರು. ಏನಂತ, ಚಂದಪ್ ಚಂದಪ್ ಚಲುವ, ಚಿಂಗ ಬಟ್ಕಂಬ ಬರುವ, 12 ತನ ಬಂಡಿ ಮ್ಯಾಲ ದುಂಡಿ ಅನ್ಕೊಂತ ಹಾಲು ತುಪ್ಪ ಅಥವಾ ತುಪ್ಪ ಬಿಸಿ ಅನ್ನ ಕರ್ಸ್ಕೊಂಡು ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ರು. ಈಗೇನು ಮಾಡಿದಾರೆ ಅಂದ್ರೆ ಮೊಬೈಲ್ ಕೊಟ್ಬಿಡ್ತಾರೆ. ಅದನ್ನ ಹುಡ್ರಿ ಹಿಂಗೆ ನೋಡ್ತಿರ್ತಾವ, ಅವ್ರು ಹಂಗೆ ತಿನ್ನಿಸ್ತಿರ್ತಾರೆ. ಅದಕ್ಕಾಗಿ ನಾವೇನು ಮಾಡ್ಬೇಕಪ್ಪ, ಇಲ್ಲಿ ಏನಾಗಿದೆ ಅಂತಂದ್ರ, ಇಲ್ಲಿ ಪಾರ್ವತಿ ಪರಮೇಶ್ವರರು ಕುತ್ಕೊಂಡಿದ್ದಾರೆ. ಕುತ್ಕೊಂಡಾಗ ಇತ್ತ ಕಡೆಗೆ ನಾರದ ಬರ್ತಾ ಇದ್ದಾರೆ. ಪಾರ್ವತಿ ಪರಮೇಶ್ವರ, ಷಣ್ಮುಖ, ನಂದಿ, ಭೃಂಗಿ ಎಲ್ಲರೂ ಕೂಡ ಕೈಲಾಸದಲ್ಲಿ ಕುತ್ಕೊಂಡಾಗ ಏನಾಗಿದೆ, ಇತ್ತ ಕಡೆಗೆ ನಾರದ ನಾರದರು ಬಂದು ಏನಂತ ಇದ್ದಾರೆ, ಪರಮೇಶ್ವರನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ನಮಸ್ಕಾರವನ್ನ ಮಾಡಿದಾಗ ಇತ್ತ ಕಡೆಗೆ ಆ ಪರಮೇಶ್ವರ ಕೇಳ್ತಾ ಇದ್ದಾರೆ, ಏನ್ರಿ ನಾರದರ, ಭೂಲೋಕದಲ್ಲಿ ಎಲ್ಲ ಕ್ಷೇಮನ? ಏನ್ರಿ ಎಲ್ಲ ಏನಾಗಿದೆ? ಎಲ್ಲರೂ ಕೂಡ ಅಧರ್ಮಿಗಳಾಗ್ತಾ ಇದ್ದಾರೆ. ಕೊರಳಲ್ಲಿ ಲಿಂಗು ಕೂಡ ಕಟ್ಕೊಳ್ತಾ ಇಲ್ಲ, ರುದ್ರಾಕ್ಷಿ ಹಾಕೊಳ್ತಾ ಇಲ್ಲ, ಎಲ್ಲರೂ ಕೂಡ ಹೊಟ್ಟಿ ಕಿಚ್ಚು ಪಡ್ತಾ ಇದ್ದಾರೆ. ಒಬ್ರು ಕಂಡ್ರು ಒಬ್ರಿಗೆ ಆಗ್ತಾ ಇಲ್ಲ. ವೀರಶೈವ ಸಮಾಜ ಏನಾಗ್ತಾ ಇದೆ, ಹಾಳಾಗಿ ಹೋಗ್ತಾ ಇದೆ. ಅದಕ್ಕೆ ಹೇಗಾದ್ರೂ ಮಾಡಿ ಅಲ್ಲಿ ಒಬ್ರು ಅವತಾರ ಆಗಲೇಬೇಕು ಅಂತ ತಿಳ್ಕೊಂಡು ನಾರದ ಏನ್ ಮಾಡ್ದ, ಆ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕಾರವನ್ನೇ ಮಾಡಿ ಕೇಳ್ಕೊಳ್ತಾ ಇದ್ದಾನೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಯರನ್ನು ಬಡಿದಂಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು. ನೋಡಿ, ಅಸೂಯೆ ಅಂತಕ್ಕಂಥದ್ದನ್ನು ಪಡಬಾರದು ನಾವು. ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದನ್ನು ಪಡಬಾರದು ನಾವು. ಎರಡನ್ನ ನೆನಪಿಡಬೇಕು, ಎರಡನ್ನ ಮರಿಬೇಕಂತ. ಯಾವುದನ್ನ ಎರಡು ನೆನಪಿಡಬೇಕು, ಯಾವುದೆರಡನ್ನು ಮರಿಬೇಕು? ನೋಡಿ, ವ್ಯಾಸರು 18 ಪುರಾಣ ಬರೆದ್ರು. ಹಿಂಗೆ ಸಣ್ಣ ಬರೀಲಿಲ್ರಿ, ಇಷ್ಟು ದಪ್ಪನ ಬರೆದು. ಒಬ್ಬರು ಬಂದು ಕೇಳಿದ್ರು, ಏನ್ರಿ ವ್ಯಾಸರ,
ಪುರಾಣ ನೋಡಿದ್ರೆ ಇಷ್ಟು ದೊಡ್ಡ ದೊಡ್ಡ ದಪ್ಪನು ಬರೆದಿರಿ, ಯಾರು ಓದ್ತಾರೆ ಮುಂದೆ? ಕಾಲ ಬಹಳ ಕಠಿಣ ಬರ್ತದೆ, ಯಾರು ಓದ್ತಾರೆ ಅಂತ ಒಬ್ಬ ಭಕ್ತ ಪ್ರಶ್ನೆ ಮಾಡಿ. ಆಗ ವ್ಯಾಸರಂದ್ರು, ನೋಡಪ್ಪ 18 ಪುರಾಣದ ಅರ್ಥವನ್ನ ಏನ್ ಮಾಡಿದೇನಿ, ಎರಡು ಮಾತಿನಲ್ಲಿ ಇಟ್ಬಿಟ್ಟನೆ. 18 ಪುರಾಣದ ಅರ್ಥವನ್ನ ಏನ್ ಮಾಡಿದೇನೆ, ಎರಡು ಮಾತಿನಲ್ಲಿ ಇಟ್ಬಿಟ್ಟನೆ ಅಂದ್ರು. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪರಪೀಡಾಯ ಪಾಪನಂ. ನೋಡ್ರಿ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪರಪೀಡಾಯ ಪಾಪನಂ. ಪರರಿಗೆ ಉಪಕಾರವನ್ನು ಮಾಡುವುದೇ ಪುಣ್ಯ, ಪರರಿಗೆ ಅಪಕಾರವನ್ನು ಮಾಡುವುದೇ ಪಾಪ. ನೋಡ್ರಿ, ಪರರಿಗೆ ಉಪಕಾರವನ್ನು ಮಾಡುವುದೇ ಪುಣ್ಯ, ಪರರಿಗೆ ಅಪಕಾರವನ್ನು ಮಾಡುವುದೇ ಪಾಪ. ಅದಕ್ಕಾಗಿ ಏನ್ ಮಾಡ್ಬೇಕು ನಾವು? ಶರೀರ ಪರರ ಉಪಕಾರಕ್ಕಾಗಿರ್ಬೇಕಂತ್ರಿ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥ ಮಿದಂ ಶರೀರಂ. ನೋಡಿ, ಶರೀರ ಏನಾಗಿರ್ಬೇಕಂತ? ಪರರ ಉಪಕಾರಕ್ಕಾಗಿರ್ಬೇಕಂತ. ಹಾಗಾಗಿ ಎರಡನ್ನ ಮರಿಬೇಕು, ಎರಡನ್ನ ನೆನಪಿಡಬೇಕು. ಎರಡನ್ನ ನೆನಪಿಡಬೇಕು. ಯಾವವ? ಎಂದಾದರೂ ಒಂದು ದಿನ ನಾನು ಸಾಯ್ತೀನಿ ಅನ್ನೋದು ಒಂದು ನೆನಪಿಟ್ಕೊಳ್ರಿ. ಎಂದಾದರೂ ಒಂದು ದಿನ ನಾ ಏನ್ ಮಾಡ್ತಾನೆ? ಸಾಯ್ತೀನಿ ಅನ್ನೋದು ಒಂದು ನೆನಪಿಟ್ಕೊಳ್ರಿ. ಇನ್ನೊಂದು ಎರಡನೇದು ಏನಪ್ಪಾ ಅಂದ್ರ ದೇವ್ರ ಅದಾನ ಅನ್ನೋದು ಒಂದು ನೆನಪಿಟ್ಕೊಳ್ರಿ. ಮರಿತಕ್ಕಂಥವು ಯಾವ? ಪರರಿಗೆ ನಾವೇನು ಉಪಕಾರ ಮಾಡ್ತಾವಲ್ಲ ಅದನ್ನೂ ಮರಿಬೇಕಂತ್ರಿ. ಪರರು ನಮಗೇನು ಅಪಕಾರ ಮಾಡ್ತಾರಲ್ಲ ಅದನ್ನೂ ಕೂಡ ಮರಿಬೇಕಂತ ಹಾನಗಲ್ ಕುಮಾರಸ್ವಾಮಿಗಳು ಹೇಳ್ತಾ ಇದ್ರು. ಕಲ್ಲಿನಿಂದ ಹೊಡೆದ್ರ ನೀ ಬೆಲ್ಲದಿಂದ ಹೊಡಿಪಾ ಅಂತ ಇದ್ರು. ಕಲ್ಲಿನಿಂದ ಹೊಡೆದ್ರ ನೀ ಏನ್ ಮಾಡು? ಬೆಲ್ಲದಿಂದ ಹೊಡೆಯುತ್ತಿದ್ರು. ಹಂಗ ಇಲ್ಲೇನಾಗಿದೆ? ನಾರದ ಪಾರ್ವತಿ ಪರಮೇಶ್ವರರನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿ ಕೇಳ್ಕೊಳ್ತಾ ಇದ್ದಾನೆ. ಧರ್ಮ ಹಾಳಾಗಿ ಹೋಗ್ತಾ ಇದೆ, ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಅಸೂಯೆ ಅಂತಕ್ಕಂಥದ್ದನ್ನು ಪಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾರದ ಪಾರ್ವತಿ ಪರಮೇಶ್ವರರಿಗೆ ಭಕ್ತಿಯಿಂದ ಏನ್ ಮಾಡ್ತಾ ಇದ್ದಾನ? ಬೇಡ್ಕೊಳ್ತಾ ಇದ್ದಾನೆ. ಪರಮಾತ್ಮ ಎದಕ್ಕೆ ಒಲಿತಾನಪ್ಪ ಅಂದ್ರ ಭಕ್ತಿಗೆ ಒಲಿತಾನೆ. धन से बाजार में किताब मिलता है लेकिन विद्या नहीं मिलता. ದುಡ್ಡು ಕೊಟ್ರೆ ಪುಸ್ತಕ ಸಿಗ್ತೈತಿ, ಆದ್ರೆ ವಿದ್ಯೆ ಸಿಗೋಲ್ಲ. धन से बाजार में पेन मिलता है लेकिन ಸುವರ್ಣಾಕ್ಷರ नहीं मिलता. ದುಡ್ಡು ಕೊಟ್ರೆ ಪೆನ್ ಸಿಗಬಹುದು, ಅಕ್ಷರಗಳು ಸಿಗೋದಿಲ್ಲ. धन से बाजार में रोटी मिलता है लेकिन भूख नहीं मिलता. ದುಡ್ಡು ಕೊಟ್ಟರೆ ರೊಟ್ಟಿ ಸಿಗ್ಬೋದು, ಹಸಿವು ಸಿಗೋದಿಲ್ಲ. धन से बाजार में पिस्तौल मिलता है लेकिन हिम्मत नहीं मिलता. ದುಡ್ಡು ಕೊಟ್ಟರೆ ಪಿಸ್ತೂಲ್ ಸಿಗಬಹುದು, ಹಿಮ್ಮತ್ ಧೈರ್ಯ ಅಂತಕ್ಕಂಥದ್ದು ಸಿಗೋದಿಲ್ಲ. धन से बाजार में सब मिलता है लेकिन ಭಕ್ತಿ नहीं मिलता. ಅದಕ್ಕಂದ್ರು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರ್ಯಾಯುಷ್ಯವಾಯಿತು, ವೇದವ ಓದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಹೀಗಿರುವಾಗ ಇತ್ತ ಕಡೆಗೆ ಪಾರ್ವತಿ ಪರಮೇಶ್ವರರು ಚಿಂತೆ ಮಾಡ್ತಾ ಇದ್ದಾರೆ. ಪಾರ್ವತಿ, ನೀನು ಏನಾಗೋ? ಉಮರಾಣಿಯ ಅನಂತರಾಯ ಶಿರಸಮ್ಮಳಿಗೆ ಮಗಳಾಗೋ. ನೋಡು, ನಾನೇನ್ ಮಾಡ್ತಾ ಇದ್ದೇನೆ?
ಸದ್ಭಕ್ತ ಸುಶೀಲರಾಗಿರ್ತಕ್ಕಂಥ ಸೋಮನಾಥನಿಗೆ ಮಗಳಾಗಿ ದಾನಮ್ಮಳ ಗಂಡ ಆಗ್ತೇನೆ ಅಂತ ತಿಳ್ಕೊಂಡು ಅಷ್ಟರು ಕೂಡಿ ಮಾತಾಡ್ತಾ ಇದ್ದಾರೆ ಕೈಲಾಸ. ಇತ್ತ ಕಡೆಗೆ ಅನಂತರಾಯ ಸರಸಮ್ಮ ಬಹಳ ಭಕ್ತಿವಂತರು. ಸತಿಪತಿಗಳು ಹೇಗಿದ್ರು? ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ. ಸತಿಪತಿಗಳ ಒಂದಾದವರ ಭಕ್ತಿ ಅಮೃತದೊಳಗೆ ವಿಷ ಬೆರೆತಂತೆ ಕಾಣ ರಾಮನಾಥ. ಸತಿಪತಿ ಇದ್ದರ ಹಿತವಂತರಿರಬೇಕ, ಕುಂಬಾರ ಹುಳದಂಗ ಸಂಸಾರ. ಕುಂಬಾರ ಹುಳದಂಗ ಸಂಸಾರ ಸಾಗಿದರ ಮುಂದೈತ ತಂಗಿ ಕೈಲಾಸ. ಮುಂದೈತ ತಂಗಿ ಕೈಲಾಸ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಂತ ಬಳಿ ಚಂದ. ಬಂಗಾರದಂತ ಬಳಿ ಚಂದ ಕೊರಳಾಗ ಕರಿಮಣಿ ಸರವು ಬಲು ಚಂದ. ಕರಿಮಣಿ ಸರವು ಬಲು ಚಂದ. ಶರಣರ ನೆನದಾರ ಸರಗಿಯ ಇಟ್ಟಂಗ ಅರಳ ಮಲ್ಲಿಗೆ ಮುಡಿದಾಂಗ. ಅರಳ ಮಲ್ಲಿಗೆ ಮುಡಿದಾಂಗ ಕಲ್ಯಾಣ ಶರಣರ ನೆನೆಯೋ ಎಲೆ ಮಾನವೇ. ಶರಣರ ನೆನೆಯೋ ಎಲೆ ಮಾನವೇ. ಬಂಗಾರ ಬಳೆಯಿಟ್ಟು ಬೈಗಾಡ್ರಿ ಬಡವರನು, ಬಂಗಾರ ನಿಮಗ ಸ್ಥಿರವಲ್ಲ. ಬಂಗಾರ ನಿಮಗ ಸ್ಥಿರವಲ್ಲ. ಮಧ್ಯಾಹ್ನ ಬಿಸಿಲು ಹೊರಳುವುದು ತಡವಲ್ಲ. ಬಿಸಿಲು ಹೊರಳುವುದು ತಡವಲ್ಲ. ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ. ಇಷ್ಟುಂಡರೆಂದು ಅನಬ್ಯಾಡ. ಇಷ್ಟುಂಡರೆಂದು ಅನಬ್ಯಾಡ. ಇವ ಮೂರು ಮುಟ್ಟ್ಯಾವ ಶಿವನ ಸದರಿಗೆ. ಮುಟ್ಟ್ಯಾವ ಶಿವನ ಸದರಿಗೆ. ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ, ಮಂದಿ ಬಿಟ್ಟಾರ ನಡು ನೀರ. ಮಂದಿ ಬಿಟ್ಟಾರ ನಡು ನೀರ ಮಲ್ಲಯ್ಯ. ತಂದೆಯನ ಕೈಯ ಬಿಡಬ್ಯಾಡ. ತಂದೆಯನ ಕೈಯ ಬಿಡಬ್ಯಾಡ. ತಂದೆಯನ ಕೈಯ ಬಿಡಬ್ಯಾಡ. ಸಾಂಬ ಜೈನ ಪಾರ್ವದೇವತಿ ಶಿವರ ಹರ ಮಹಾದೇವ. ದಾನದಾಸೋಯಿ ದಾನಮ್ಮ ತಾಯಿ ಮಹಾರಾಜಿಗೆ. ಹೀಗೆ ಅನಂತರಾಯ ಶಿರಸಮ್ಮರು ಏನು ಮಾಡಿದ್ದಾರೆ? ಆ ಊರಾಗ ವೀರಮಲ್ಲಯ್ಯನ ದೇವಸ್ಥಾನ. ಈಗ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ. ಒಂದು ನಿಮಿಷ, ನನಗೆ ಕೊಟ್ಟದ್ದು ಟೈಮ್ ಮುಗಿದ್ರಿ. ಆಗ ವೀರಮಲ್ಲಯ್ಯನ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಮದುವೆಯಾಗಿ 15 ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಅನಂತರಾಯ ಶಿರಸಮ್ಮಳಿಗೆ. ಇಲ್ಲಿ ಮದುವೆಯಾಗಿ 15 ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಅನಂತರಾಯ ಶಿರಸಮ್ಮಳಿಗೆ. ಇತ್ತ ಕಡೆಗೆ ಪಾರ್ವತಿ ಪರಮೇಶ್ವರರು, ಪಾರ್ವತಿ ನಾನು ಹೋಗ್ತೇನೆ, ವಿಶ್ವಕರ್ಮ ದಂಪತಿಗಳ ಜನ್ಮದಲ್ಲಿ ನಾ ಏನು ಮಾಡ್ತೇನೆ, ಜನಿಸ್ತೇನೆ ಅಂತ ಪಾರ್ವತಿ ಹೇಳ್ತಾ ಇದ್ದಾರೆ. ಇತ್ತ ಕಡೆಗೆ ಸೋಮನಾಥನು ಕೂಡ ಹೇಳ್ತಾ ಇದ್ದಾರೆ. ಹೇಳಿದಾಗ ದೇವಸ್ಥಾನಕ್ಕೆ ಬಂದು ಆ ವೀರಮಲ್ಲಯ್ಯನ ದೇವಸ್ಥಾನದಲ್ಲಿ ಭಕ್ತಿಯಿಂದ ಏನು ಮಾಡ್ತಾ ಇದ್ದಾಳೆ, ಆ ಶಿರಸಮ್ಮ ತಾಯಿ ಪೂಜೆ ಮುಗಿದ ಮೇಲೆ ಕುಳಿತುಕೊಂಡಿದ್ದಾಳೆ. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈವ ನೈವಚ. ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ, ಸ್ವರ್ಗ ಅಂತಕ್ಕಂಥದ್ದು ಮೊದಲೇ ಇಲ್ಲ ಅಂತ ತಿಳ್ಕೊಂಡು ಆ ಶಿರಸಮ್ಮ ಏನು ಮಾಡ್ತಾ ಇದ್ದಾಳೆ, ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಪ್ರತಿ ದಿವಸ ಹೋಗ್ತಾ ಇದ್ದು ಆ ವೀರಮಲ್ಲಯ್ಯನ ದೇವಸ್ಥಾನಕ್ಕೆ. ಮದುವೆಯಾಗಿ 15 ವರ್ಷ ಆಯಿತು. ಮದುವೆಯಾಗಿ ಮಕ್ಕಳಾಗಲಿಲ್ಲ ಅಂದ್ರೆ ಸಾಕ್ರಿ ತಾಯಂದರು, ಯಾಕವಾ ನಿಮ್ಮ ಸೊಸೆಗೆ ಇನ್ನೂ ಏನಿಲ್ಲ ಅನ್ನೋದು ಕೇಳ್ತಾರೆ. ಇನ್ನು ಏನಿಲ್ಲ,
ಒಂದು ಆಗಬೇಕಾಗಿತ್ತು, ಭಾಳ ಸಾತ್ ಮದುವೆ ಆಗಿ. ಆದ್ರೆ ಅನಂತರಾಯ ಶಿರಸಮ್ಮ ಎಲ್ಲ ದೇವರ ಮೇಲೆ ಭಾರ ಹಾಕಿದ್ದಾರೆ. ಪರಮಾತ್ಮನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡುವ ಹಾಗಿಲ್ಲ ಅಂದ ಮೇಲೆ ಶಿವನಿಚ್ಛೆ ಎಂದು ಕರುಣಿಸ್ತಾರೋ ಕರುಣಿಸಲಿ ಅಂತ ತಿಳ್ಕೊಂಡು ಇತ್ತ ಕಡೆ ಏನ್ ಮಾಡ್ತಾ ಇದ್ದಾಳೆ ಆ ಶಿರಸಮ್ಮ, ವೀರಮಲ್ಲಯ್ಯನ ಗುಡಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಕುತ್ಕೊಂಡಿದ್ದಾಳೆ. ಕುತ್ಕೊಂಡಾಗ ಏನಾಗಿದೆ ನೋಡಿ, ಒಂದು ಘಟನೆ ನಡೆದು ಬಿಡ್ತಾನೆ. ಕುತ್ಕೊಂಡಿದ್ದಾಗ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾಳೆ. ಪರಮಾತ್ಮ ನನಗೆ ಹೆಣ್ಣರ ಕೊಡು, ಗಂಡರ ಕೊಡು, ಒಂದು ಮಗುನ ಕೊಡು ಅಂತ ತಿಳ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡಾಗ ಒಂದು ಘಟನೆ ನಡೀತೈತಿ. ಅದು ಏನು ನಡೀತೈತಿ ಅಂತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ. ಅದು ನಾಳಿನ ದಿವಸ ಪ್ರಾರಂಭ ಆಕೈತಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಚಿಕ್ಕ ಸೇವೆಯನ್ನು ಆ ಗುರುವಿನ ಪಾದಕ್ಕೆ ಸಮರ್ಪಿಸುತ್ತಾ, ಮಣ್ಣು ಮಾಡಿ ಬರ್ತೀರಿ, ಆಮೇಲೆ ದೀಪ ನೋಡ್ತೀರಿ, ಏನೋ ಒಂದು ಎಡೆ ಹಾಕ್ತೀರಿ ಕ್ಲೀನ್ ಮಾಡಿಕೊಂಡು, ಆಮೇಲೆ 3 ದಿನಕ್ಕೊಂದು 5 ದಿನಕ್ಕೊಂದು 9 ದಿನಕ್ಕೊಂದು 1 ತಿಂಗಳಿಗೊಂದು ಮನೆಗೆ ವರ್ಷಕ್ಕೊಂದು ಮಾಡಿ ಮುಗಿಸ್ತೀರಿ. ಆಮೇಲೆ ಅವ್ರನ್ನೆಲ್ಲ ಎಲ್ಲಿಗೆ ಸೇರಿಸ್ತೀರಿ? ದೀಪಾವಳಿ ಹಿರಿಯರ ಪೂಜೆಗೆ ಸೇರಿಸ್ಬಿಡ್ತೀರಿ. ಹೌದಾ? ನಿಮಗೂ ಎಲ್ಲ ನೆನಪಿರ್ಲಿ. ಸುಮ್ಮನೆ ಕೂತ್ಕೋಬೇಕು. ಈ ಕಡೆ ಬಂದಿಲ್ಲ ಮಕ್ಕಳಿಗೆ, ನಿಮಗೂ ಎಲ್ಲ ಗೊತ್ತಿರ್ಲಿ. ಒಂದೇ ವರ್ಷ ನೆನ್ಪು ಮಾಡ್ಕೊಳ್ಳೋದು, ನಿಮ್ಮನ್ನೆಲ್ಲ ಒಂದೇ ವರ್ಷ ನೆನ್ಪು ಮಾಡ್ಕೊಳ್ಳೋದು. ಆಮೇಲೆ ನೀವು ಹಿರಿಯರ ಒಂದು ಹಬ್ಬ, ದೀಪಾವಳಿ ಹಬ್ಬಕ್ಕೆ ಸೇರ್ಬಿಡ್ತೀರಿ ನೀವೆಲ್ಲ. ಅದಕ್ಕೆ ನೆನಪಿರ್ಲಿ, ನಿಮ್ಮ ಹೆಸರು ಅಜರಾಮರವಾಗಿರ್ಬೇಕು. ಎಲ್ಲರೂ ಕೂಡ ಶಾಂತಿಯಿಂದ ಮಕ್ಕಳು ಹಾಲನ್ನ ಸ್ವೀಕಾರ ಮಾಡಬೇಕು. ಅಮೃತ ಅಮೃತ ಸಂಸಾರ ಎಂತಯ್ಯ ಅಂಗದ ಕೈಯಲ್ಲಿ ಮನದ ಕೈಯಲ್ಲಿ ನೀ ಸಂಸಾರ ಎಂತಯ್ಯ ನೀ ಸಂಸಾರ ಎಂತಯ್ಯ ನೀ ಸಂಸಾರ ಎಂತಯ್ಯ ನೀ ಸಂಸಾರ ಎಂತಯ್ಯ ಅಂಗದ ಕೈಯಲ್ಲಿ ಲಿಂಗ ಮನದ ಕೈಯಲ್ಲಿ ಬಸವಣ್ಣನವರ ಬಗ್ಗೆ ಹೇಳಿದ ವಚನ, ಇವೆಲ್ಲ ವಚನಗಳನ್ನು ಆಯ್ದು ಆ ಕಟ್ಟುಗಳ ಸಂಗ್ರಹ ಮಾಡಿಕೊಂಡು ನಮ್ಮ ಶಿಕ್ಷಕ ಸ್ವಾಮಿ ಮತ್ತು ಸೋಮಶೇಖರ್ ಗಟ್ಟಿ ಇವರೆಲ್ಲ ಮುಖಾಂತರ ಶಿಕಾರಿಪುರ ತಾಲೂಕಿನ ಮೂಲೆಯಲ್ಲಿರ್ತಕ್ಕಂಥ 140 ಹಳ್ಳಿಗಳನ್ನು ಸಹ ವಚನ ಸಂಗ್ರಹವನ್ನು ಪಾದಗಳಿಗೆ ಮುಖಾಂತರ ಅಲ್ಲಿ ಮೆರವಣಿಗೆಗಳನ್ನು ಮಾಡಿ ಬಸವಣ್ಣವರ ಬಗ್ಗೆ, ಅಕ್ಕಮಹಾದೇವಿ ಬಗ್ಗೆ ಭಕ್ತಿ ಭಾವದ ಒಂದು ಸಂದೇಶಗಳನ್ನು ಪ್ರತಿ ಹಳ್ಳಿಯಲ್ಲಿ ಸಹ ಸಾರುತ್ತಾರೆ. ಇದು ಐತಿಹಾಸಿಕ ಹೆಗ್ಗುರುತು. ಹಾಗೂ ಇನ್ನೊಂದು ಮಹತ್ತರ ಕಾರ್ಯಕ್ರಮವನ್ನು ಸಹ ಮಾಡಿದ್ದಾರೆ. ಇದು ನಿತ್ಯ ಕಾರ್ಯಕ್ರಮ, ವರ್ಷದ ಕಾರ್ಯಕ್ರಮ ಮಾಡೋದು ಸರಿ, ಆದರೆ